ಇತ್ತೀಚೆಗೆ ನಾನು ಕಲ್ಕತ್ತಾದ ಅತ್ಯಂತ ಪ್ರಖ್ಯಾತವಾದಂಥ ಕಾಲೇಜಿಗೆ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಮುಖ್ಯ ಅತಿಥಿ ಅಂತ ಕರೆದಿದ್ದರು. ಹೋಗಿದ್ದೆ. ಆ ಕಾರ್ಯಕ್ರಮದ ಅಂಗವಾಗಿ ಒಂದು ದೈಹಿಕ ವ್ಯಾಯಾಮ ಪ್ರದರ್ಶನ ಆಯಿತು. ಆ ಯುವಕ ಯುವತಿಯರು ಬಂದು ಅತ್ಯಂತ ಸುಂದರವಾದಂಥ ಬಟ್ ಕಷ್ಟಕರವಾದಂಥ ಆಸನಗಳನ್ನು ಪ್ರದರ್ಶನ ಮಾಡಿದರು. ತಾವು ನೋಡಿದ್ದೀರಿ ಯೋಗಾಸನ ಹಾಕಬೇಕಾದ್ರೆ ಎಷ್ಟು ಕಷ್ಟದಿರ್ತದೆ ಅಂತ. ಈ ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಶಿಕ್ಷಣದ ಕೋಚ್ ಇದ್ರಲ್ಲ, ದೈಹಿಕ ಶಿಕ್ಷಣದ ಕೋಚ್ ನರೇಂದ್ರ ಸಹಾ, ಅವ್ರ ಕೃತಜ್ಞತೆಗಳನ್ನು ಹೇಳಿದರು. ಅವರು ಹೊಗಳಿದ್ದು ನೋಡಿದರೆ ನನಗನ್ನಿಸ್ತು ಆತ ನಿಜವಾಗ್ಲೂ ಅದ್ಭುತವಾದಂಥ ಕೋಚ್ ಇರಬೇಕು ಅನ್ನಿಸ್ತು. ಸಂಜೆ ನಾನು ಹೋಟೆಲಲ್ಲಿದ್ದಾಗ ನಾನು ನೋಡೋದಕ್ಕೆ ಆ ನರೇಂದ್ರ ಸಹಾ ಬಂದರು. ನಾನು ಅಭಿನಂದನೆ ಹೇಳಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿರ್ಬೇಕ್ರಿ ನೀವು ಕೋಚ್ ಅಂಥೇಳಿ, ಅದು ಎಷ್ಟೊಂದು ಜನ ಹುಡುಗರು ಹುಡುಗಿಯರು ನಿಮ್ಮನ್ನು ಹೊಗಳಿದ್ರು ಅಂದೆ. ಆಗ ಆತ ವಿನಯದಿಂದ ಹೇಳ್ದ, ಏನು ಹೇಳ್ದ ಗೊತ್ತಾ? ಇಲ್ಲ ಸರ್, ನಾನೇನು ದೊಡ್ಡ ಕೋಚ್ ಅಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ ಸರ್ ಅಂದ. ಅದೇನು ಹಂಗೆ ಹೇಳ್ತೀರಿ ಅಂತ ಕೇಳಿದೆ. ಆತ ಮಾತಾಡದೆ ತಾನೊಂದು ಸುಟ್ಕೇಸ್ ತಂದಿದ್ದ, ಅದನ್ನು ತೆಗೆದು ಒಂದು ಆಲ್ಬಮ್ ತೆಗೆದ. ಆದರೆ ಕೆಲವು ಪುಟಗಳನ್ನು ತೋರಿಸ್ದ, ಒಂದು ಬದಿಯ ಚಿತ್ರ ತೋರಿಸ್ದ. ಅತ್ಯಂತ ದಪ್ಪನಾದ ಹುಡುಗನ ಚಿತ್ರ ಅದು. ಅವನು ದಪ್ಪ ಅಂದ್ರೆ ಅಸಾಧ್ಯ. 7 ವರ್ಷ ಹುಡುಗ ಇರಬೇಕು, 8 ವರ್ಷ ಇರಬೇಕು, 17-18 ರಂಗೆ ಕಾಣಿಸ್ತಾ ಇದ್ದ. ಇಡೀ ದೇಹ ನೋಡಿದರೆ ಅಲ್ಲಲ್ಲಿ ನೇತಾಡುವಂಥ ಮಾಂಸದ ಮುದ್ದೆ ಥರ ಇತ್ತು. ಯಾರಿದು, ಯಾರ ಭಾವಚಿತ್ರ ಅಂತ ಕೇಳಿದೆ. ಆತ ನಕ್ಬಿಟ್ಟು ಹೇಳಿದ, ನಂದೇ ಸರ್, ನಾನಾಗ 7-8 ವರ್ಷದವನಿದ್ದೆ ಅಂದ. ನನಗೆ ಆಶ್ಚರ್ಯ ಆಯಿತು. ಈಗ ಒಂದು ದಿಟ್ಟಿಸ್ ನೋಡಿದೆ, ಸುಮಾರು 48-50 ವರ್ಷ ಇರಬೇಕಪ್ಪ. 25 ರಂಗೆ ಠೀಕ್ ಆಗಿದ್ರು ಅವರು. ಆಗ ನನಗೆ ವಿವರಿಸಿ ಹೇಳಿದ್ರು ಅವರು, ಸರ್, ನಾನು ಹುಡುಗನಾಗಿದ್ದಾಗ ತಂದೆ ತಾಯಿ ಪ್ರೀತಿ ತುಂಬ ಹೆಚ್ಚಾಗಿತ್ತು. ನಮ್ಮ ಕಲ್ಕತ್ತಾದಲ್ಲಿ ಸಿಹಿ ತಿನ್ನೋದು ಜಾಸ್ತಿ. ಮಗ ತಿನ್ನಲಿ ಅಂತ ಸಾಕಷ್ಟು ಸಿಹಿ ತಿನ್ನಿಸ್ಕೊಡ್ತಾಯಿದ್ರು. ನನಗೂ ತಿಂದು ಅಭ್ಯಾಸ ಆಯಿತು. ತೂಕ ಏರ್ಸೋಕೆ ಶುರು ಆಯಿತು. ನಮ್ಮ ಹುಡುಗ ಗುಂಡಾಗಿದ್ದಾನೆ ಅಂತ ಜನ ಮೆಚ್ಚಿದ್ರು. ಗುಂಡಾಗಿದ್ದಾನಂತ ಗುಂಡ ಬಂದ ಅನ್ನೋಕೆ ಶುರು ಮಾಡಿದರು. ಯಾವ ಬಟ್ಟೆನೂ ನನಗೆ 6 ತಿಂಗಳು ಬರ್ತಿರ್ಲಿಲ್ಲ. 8 ವರ್ಷಕ್ಕೆ 16 ವಯಸ್ಸಿನ ಬಟ್ಟೆ ಹಾಕ್ಕೋತಿದ್ದೆ. ನನ್ನ ಸ್ನೇಹಿತರೇ ಇರಲಿಲ್ಲ. ಶಾಲೆಯಲ್ಲಿ ಯಾರು ನೋಡಿ ನಗ್ತಾ ಇದ್ರು, ಅಪಹಾಸ್ಯ ಮಾಡ್ತಿದ್ರು, ಶಿಕ್ಷಕರು ತಮಾಷೆ ಮಾಡ್ತಿದ್ರು. ಬಸ್ಸಲ್ಲಿ ಕಂಡಕ್ಟರ್ ಅಂತೂ ನೀ 2 ಟಿಕೆಟ್ ತೊಗೊಳ್ಳೋ ಅಂತಿದ್ರು. ನಾನೊಂಥರ ಖಿನ್ನತೆಗೆ ಬಂದುಬಿಟ್ಟೆ. ಅದು ನಾನು ಹುಡ್ಕೊಂಡಿದ್ದಂಥ ಪರಿಹಾರ ಅಂದರೆ ಗೊತ್ತಾಯ್ತು ನನಗೆ, ತಿನ್ನೋದ್ರಿಂದ ಆಗ್ತದೆ, ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತದೆ. ಬರೀ ತಿಂತಿದ್ದೆ ನಾನು. ಎಲ್ಲರಿಂದ ನಗೆಗೀಡಾಗಿ ಅಭ್ಯಾಸದಲ್ಲಿ ಆಸಕ್ತಿ ಕಳ್ಕೊಂಡೆ. ಶಾಲೆ ಒಂದು ಜೇಲಾದಂಗೆ ಆಗಿತ್ತು. 20 ವರ್ಷದವನಿದ್ದಾಗ ನಾನು ಪರೀಕ್ಷೆಯಲ್ಲಿ ನಪಾಸಾದಂಥ, ಕೆಲಸ ಇಲ್ಲದಂಥ, ಯಾರಿಗೂ ಬೇಡವಾದಂಥ, ಕೀಳರಿಮೆ ತುಂಬಿಕೊಂಡಂಥ ತರುಣ ಆಗಿದ್ದೆ. ಒಂದು ದಿನ ಒಬ್ಬರು ಹಿರಿಯರು ಸಿಕ್ಕಾಗ ಅವ್ರ ಮುಂದೆ 10 ಗೋಳ್ಕೊಂಡು ನಾನು ಇನ್ನು ಬದುಕೋದಿಲ್ಲ ಅಂದೆ. ಆಗ ಅವ್ರು ಹೇಳಿದರು ನನಗೆ, ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯೋ ಎಲ್ಲ ಚೆನ್ನಾಗಿದೆ, ನಿನಗೆ ತೂಕ ಒಂದೇ ತಾನೇ ಹೆಚ್ಚಾಗಿರೋದು, ನಿನಗೆ ಬೇಕಾದ ಇಚ್ಛಾಶಕ್ತಿ, ಹಠ ಹಿಡಿದು ಪ್ರಯತ್ನ ಮಾಡು, ನೀನು ತೂಕ ಹೇಳಿದ್ರೆ ನೀನು ಎಲ್ಲರಂಗೆ ಆಗ್ತೀಯಾ ಅಂದರು. ಅದನ್ನೊಂದೇ ಗುರಿ ಮಾಡ್ಕೊ, ಬೇರೆ ಗುರಿ ಬೇಡ ಅಂದರು. ಅಂದಿನಿಂದ ನಡಿಗೆ ಶುರು ಮಾಡಿದೆ. ತುಂಬ ಆಯಾಸ ಆಗ್ತಿತ್ತು ಮೊದಲು, ನಂತರ ರೂಢಿ ಆಯಿತು. 2 ವರ್ಷ ಎಡೆಬಿಡದೆ ಮುಂದುವರಿಸಿದೆ. 400 ಪೌಂಡ್ ಇದ್ದಂಥ ನನ್ನ ತೂಕ 200 ಪೌಂಡ್ ಆಯಿತು. ದೈಹಿಕ ಕಸರತ್ತುಗಳಲ್ಲಿ ಆಸಕ್ತಿ ಬಂತು. ವ್ಯಾಯಾಮ ಬಿಟ್ಟರೆ ಮೈ ಬರ್ತದೆ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದೆ ಗೊತ್ತಾ? ಆ ವ್ಯಾಯಾಮನೇ ಉದ್ಯೋಗ ಮಾಡಿಕೊಂಡೆ. ಈ ತರುಣರಿಗೆ ನನಗಿಂತ ಮಾದರಿ ಯಾರು ಸಿಕ್ಕಾರು ಸರ್? ನಾನೇ ತೂಕ ಕರಗಿಸುವಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀನಿ, ಯೋಗಾಸನ ಮಾಡಿಸ್ತೀನಿ, ಜೀವನ ತುಂಬ ಚೆನ್ನಾಗಿ ನಡೀತಿದೆ ಸರ್, 2 ಮಕ್ಕಳಿದ್ದಾರೆ ಅಂತ ಗೆಲುವಿಂದ ನಕ್ಕರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಯಾವುದು ಅವನು ದೌರ್ಬಲ್ಯ ಆಗಿತ್ತೋ ಅದೇ ಅವನ ಬದುಕಿನ ಭಾಗ್ಯ ಆಯಿತು, ಜೀವನಕ್ಕೆ ದಾರಿ ಆಯಿತು. ನಾನು ಇದನ್ನೇ ಹೇಳೋದು, ಇಚ್ಛಾಶಕ್ತಿ ಯಾವ ಕೆಲಸವನ್ನಾದರೂ ಮಾಡಿಸ್ತದೆ. ನಮ್ಮಿಂದ ಯಾವುದೇ ಸಾಧನೆ ಆಗದಿದ್ರೆ ಯಾರನ್ನೂ ದೂಷಣೆ ಮಾಡೋದು ಬೇಡ, ನಮ್ಮನ್ನು ನಾವೇ ದೂಷಣೆ ಮಾಡ್ಕೋಬೇಕು, ಇಚ್ಛಾಶಕ್ತಿ ಇಲ್ಲ ಅಂಥೇಳಿ. ಇಚ್ಛಾಶಕ್ತಿಯನ್ನು ಬಲಗೊಳಿಸಿದರೆ ಅದರ ಹಿಂದೆನೇ ಸಾಧನೆ ಬೆಂಬತ್ತಿ ಬರ್ತದೆ.